ಶಿವಣ್ಣಗೌಡ ಪಾಟೀಲ್ ವಿಟಿ ನೋಡುವಂತ ಸಮಯ. ವಿಟಿ ಪ್ಲೀಸ್. ಕೈಯಲ್ಲಿ ಬಳಪ ಹಿಡಿದ್ರೆ ಮೇಷ್ಟ್ರು, ಲೇಖನಿ ಹಿಡಿದ್ರೆ ಸಾಹಿತಿ, ತಂಬೂರಿ ಹಿಡಿದ್ರೆ ಜನಪದ ಹಾಡುಗಾರ ಶಿವನಗೌಡ ಪಾಟೀಲ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಪಾಲಿಗೆ ದಕ್ಕಿದ ಕೆಲಸ ಮಾಡಿಕೊಂಡು ಸುಮ್ಮನಾಗದೆ ಹಾಡು ಹಸಿಯನ್ನೇ ಹವ್ಯಾಸ ಮಾಡಿಕೊಂಡು 40 ವರ್ಷದಿಂದ ಜೇನುಗೂಡು ಅನ್ನೋ ತಂಡ ಕಟ್ಕೊಂಡು ಜನಪದವನ್ನ ಯುವ ಪೀಳಿಗೆಗೆ ಹಂಚೋ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 40 ವರ್ಷದಿಂದ ಚನ್ನರಾಯಪಟ್ಟಣದಲ್ಲಿ ಜೇನುಗೂಡು ಜಾನಪದ ಗಾಯಕರು ಎಂಬ ತಂಡವನ್ನ ಕಟ್ಟಿಕೊಂಡು ಜಾನಪದದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡಿಸೋದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ಶಾಲಾ ಕಾಲೇಜ್ ಆಗ್ಬೋದು, ದೇವಸ್ಥಾನ ಆಗ್ಬೋದು, ಅವರ ಮನೆಗಳ ಜಗಲಿ ಆಗ್ಬೋದು ಅಂತಗಳಲ್ಲಿ ಒಂದು ಜಾನಪದ ಗೀತಗಾಯನ ಕಾರ್ಯಕ್ರಮವನ್ನ ಏರ್ಪಡಿಸಿ ಇದುವರೆಗೆ ಕೂಡ 510 ತಿಂಗಳು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರ್ತೇನೆ. ನಿಮ್ಮ ಎಲ್ಲರಿಗೂ ಕೂಡ ಆಶೀರ್ವಾದ, ಪ್ರೀತಿ, ಅಭಿಮಾನ ಮತ್ತು ಎಲ್ಲ ಕೂಡ ನನ್ನ ಮೇಲೆ ಇರ್ಲಿ. ಇಷ್ಟೇ ಸಾಲದು ಅನ್ನೋ ಹಾಗೆ ಕವನ, ನಾಟಕಗಳನ್ನ ಗೀಚಿ ಲೆಕ್ಕವಿಲ್ಲದೆ ಇರೋಷ್ಟು ಪ್ರಶಸ್ತಿಗಳನ್ನ ಬಾಚಿಕೊಂಡಿದ್ದಾರೆ. ಆಕಾಶವಾಣಿ, ದೂರದರ್ಶನ ಇವರಿಗೇನೋ ಹೊಸದಲ್ಲ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರೋ ಆತ್ಮವಿಶ್ವಾಸ ಇವರದ್ದು. ವಯೋ ನಿವೃತ್ತಿ ಆಗ್ತಕ್ಕಂಥ ಅಂಶದಲ್ಲಿ ನಮ್ ಗೆಳೆಯ ಇವತ್ತ ಜಾನಪದದಲ್ಲಿ ಶೂಟಿಂಗ್ ಮಾಡಿಸ್ಕೊಂತ ಇದ್ದಾನೆ ಅಂದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರು ಗೆದ್ದು ಬರ್ಲಿ, ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ, ಭಗವಂತ ಅವ್ರಿಗೆ ಆರೋಗ್ಯೇಶ್ವರವನ್ನು ಕೊಡ್ಲಿ ಅಂತ ಹೇಳಿ ನಾನು ಇವತ್ತು ಕೇಳ್ತಾ, ಪಾಟೀಲ್ ರವರು ಗೆದ್ದು ಬರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಚನ್ನರಾಯಪಟ್ಟಣ ತಾಲೂಕಿನ ಜನತೆಯ ಪರವಾಗಿ, ಎಲ್ಲ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ನಮ್ಮ ಪಾಟೀಲರಿಗೆ ಸಲ್ಲಿಸ್ತೀನಿ. ಗಾಯನವನ್ನ ತಮ್ಮ ಉಸಿರಾಗಿ ರೂಢಿಸಿಕೊಂಡಂತಹ ಅದ್ಭುತ ವ್ಯಕ್ತಿ, ಗೆದ್ದು ಬರ್ಲಿ ಅಂತ ನಾನು ಶುಭವನ್ನ ಹಾರೈಸ್ತೇನೆ. ಇವರು ಬಹುಮುಖ ಪ್ರತಿಭೆಗಳಿರ್ತಕ್ಕಂಥ ವ್ಯಕ್ತಿ, ಪ್ರಶಸ್ತಿಯನ್ನ ಗೆದ್ದು ಬರಲಿ ಎಂದು ಶುಭವನ್ನ ಹಾರೈಸ್ತಾರೆ. ಹಲವಾರು ಅವರು ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ವಿವಿಧ ಸಂಘಟನೆಗಳಿಗೆ ತೋರಿಸ್ಕೊಂಡಿದ್ದಾರೆ. ಅಂತಹ ಮಹನೀಯರು ಆ ಕಾರ್ಯಕ್ರಮದಲ್ಲಿ ವಿಜೇತರಾಗಿ ಬರಲಿ ಅಂತ ಹೇಳಿ ನಾನು ಶುಭ ಹಾರೈಸ್ತೀನಿ. ನಿವೃತ್ತಿಯ ಅಂಚಿನಲ್ಲಿದ್ರೂ ಪ್ರವೃತ್ತಿಯಲ್ಲಿ ಯುವಕರನ್ನ ನಾಚಿಸೋ ಉತ್ಸಾಹಿ ಕಲಾವಿದ ಶಿವನಗೌಡ ಪಾಟೀಲರ ಮುಂದಿನ ಎಲ್ಲಾ ಪರ್ಫಾರ್ಮೆನ್ಸ್ ಗಳಿಗೆ ಆಲ್ ದಿ ಬೆಸ್ಟ್. ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶಿವಣ್ಣಗೌಡ ಪಾಟೀಲ್ರನ್ನ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮೇಡಮ್. ತಾವು ಚೆನ್ನಾಗಿದ್ದೀರಿ ಮೇಡಮ್? ನಾನ್ ಚೆನ್ನಾಗಿದ್ದೀನಿ. ನಿಮ್ಮ ವಿಟಿಯನ್ನ ನೋಡಿದೆ, ಬಹಳ ಸೊಗಸಾಗಿತ್ತು. ಶಿವಣ್ಣಗೌಡ ಪಾಟೀಲ್ ಎಷ್ಟು ವರ್ಷ ಕೇಳ್ಬೋದಾ? ನನಗೀಗ 59 ವರ್ಷ 9 ತಿಂಗಳು ತುಂಬಿದೆ ಮೇಡಮ್. ಇನ್ನು 3 ತಿಂಗಳಿಗೆ ನಾನು ಸರ್ಕಾರಿ ಸೇವೆಯಿಂದ ಒಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿ ನಿವೃತ್ತಿಯನ್ನು ಮಾಡ್ತಾ ಇದ್ದೀನಿ. ಓಕೆ. ಸಂಗೀತದಲ್ಲಿ, ಸಾಹಿತ್ಯದಲ್ಲಿ ಬಹಳಷ್ಟು ನೀವು ಒಲವು ಇಟ್ಕೊಂಡಿದ್ದೀರಿ. ಜೊತೆಗೆ 2 ಪುಸ್ತಕಗಳನ್ನ ಕೂಡ ಬರೆದಿದ್ದಾರೆ ಅಲ್ವಾ? ಈ ಅಲ್ಲಿಂದ ಇಲ್ಲಿಗೆ ಶಿಕ್ಷಕರಾಗಿ ಸಾಹಿತ್ಯದಲ್ಲಿ ಒಂದು ಒಲವು ಇಟ್ಕೊಂಡು ಪುಸ್ತಕಗಳನ್ನ ಬರೆದು ಇವತ್ತು ಗಾನ ಸಿಂಚನಕ್ಕೆ ಬಂದಿದ್ದೀರಿ. ಹೇಗೆ ಅನಿಸ್ತಾ ಇದೆ ಈ ಒಂದು ಜರ್ನಿ? ಮೇಡಮ್, ನಾನು ಈಗ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದಲ್ಲಿ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕನಾಗಿ ಕರ್ತವ್ಯವನ್ನ, ಆಂಗ್ಲ ಭಾಷೆ ಶಿಕ್ಷಕನಾಗಿ ವಿಶೇಷವಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ರೂ ಕೂಡ ಮೂಲತಃ ನಂದು ಗಂಡು ಮೆಟ್ಟದ ನಾಡು, ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಮುಗುಳಿ ಗ್ರಾಮ. ಜಾನಪದಕ್ಕೆ ವಿಶ್ವದಲ್ಲೇ ಒಂದು ಜಾನಪದ ವಿಶ್ವವಿದ್ಯಾಲಯವನ್ನ ಕೊಟ್ಟಿರ್ತಕ್ಕಂಥ ನನ್ನ ಜಿಲ್ಲೆ, ನನ್ನ ತಾಲೂಕು, ನನ್ನ ಪಕ್ಕದ ಗ್ರಾಮ ಗೊಟಗೋಡಿ ಅಂತ, ಹಾವೇರಿ ಜಿಲ್ಲೆಯ ಸಿಗ್ಗಾಂವ ತಾಲೂಕಿನ ಗೊಟಗೋಡಿ ಗ್ರಾಮ. ಆದ ನಂದು ಮೂಲ ಸ್ಥಳ ಹುಟ್ಟಿದ್ದು, ಅದು ಜನ್ಮಭೂಮಿ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ನಂದು ಕರ್ಮಭೂಮಿ. ನನ್ನ ವಿದ್ಯಾಭ್ಯಾಸ ಧಾರವಾಡದಲ್ಲಿ ಸಾಹಿತ್ಯಿಕವಾಗಿ ಓದುತ್ತಾ ಇರಬೇಕಾದ್ರೆ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ರವರು ಅವರ ಶಿಷ್ಯ ನಾನು. ಆಂಗ್ಲ ಭಾಷೆಯಲ್ಲಿ MA ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡು ಅಲ್ಲಿಂದಲೇ ಸಾಹಿತ್ಯದ ಮತ್ತು ಸಾಂಸ್ಕೃತಿಕ ಗೀಳನ್ನ ನನಗೆ ಹಚ್ಕೊಂಡು, ನಮ್ಮ ತಂದೆ ರಾಮನಗೌಡ ಪಾಟೀಲ್ ಅಂತೇಳಿ ಬಯಲಾಟ ಅಂತ ಇದೆ ಉತ್ತರ ಕರ್ನಾಟಕದಲ್ಲಿ. ಅದರಲ್ಲಿ ಸಣ್ಣಾಟಗಳು, ದೊಡ್ಡಾಟಗಳು ಮತ್ತು ಯಕ್ಷಗಾನಗಳು ಅಂತ ಬರ್ತವೆ ಮೇಡಮ್. ಬಯಲಾಟದಲ್ಲಿ ಸಣ್ಣಾಟ ಅಂತೇಳಿ ಬಹಳ ಫೇಮಸ್. ನಮ್ಮ ತಂದೆ ರಾಮನಗೌಡ ಪಾಟೀಲ್ ಅಂತೇಳಿ ಆ ಬಯಲಾಟದ ಸಣ್ಣಾಟದ ಕಲಾವಿದರು. ಬೆಳಗು ಎಲ್ಲ ಕೂಡ ಆ ನಾಟಕ ಕಲಾಕ್ಕೆ ಅವ್ರಿಗೂ ಭಾಗವತಿಕೆಯನ್ನ ಮಾಡಿ ಮುಮ್ಮೇಳವನ್ನ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಹಿಮ್ಮೇಳ ಹೇಳಕ್ಕೆ ಹೋಗ್ತಾ ಇದ್ದೆ, ಭಜನೆಯನ್ನ ಮಾಡ್ತಾ ಇದ್ರು. ಅವ್ರ ಜೊತೆಯಲ್ಲಿ ನಾನು ಹಾರ್ಮೋನಿಯಂ ಅವ್ರು ನುಡಿಸ್ತಾ ಇದ್ರೆ ಆ ಹಿಂದೆ ಅದು
ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಬಾತಿ ಅಂತಿದೀವಿ, ಅದನ್ನ ಹಿಂಗೆ ನಾವು ಪ್ರೆಸ್ ಮಾಡ್ಬೇಕು, ಒತ್ತಬೇಕಾಗಿತ್ತು. ಅದನ್ನ ಎಷ್ಟೋ ಸಾರಿ ಒತ್ತಾ ಇದೀವಿ. ಇವತ್ತಿಗೂ ಹೋದ್ರು ಕೂಡ ಊರಲ್ಲಿ ಕೂಡ ನಮ್ಮನ್ನ ಅದನ್ನ ನೆನ್ಕೊಳ್ತಾರೆ, ನೋಡಪ್ಪ ನೀನು ಇಂಥವ್ರ ಮಗ, ಹೀಗೆ ನೀನು ಹಾರ್ಮೋನಿಯಂ ಒತ್ತಾ ಇದ್ದೆ ನಿಮ್ಮ ತಂದೆ ಜೊತೆನಲ್ಲಿ. ಇವತ್ತು ಮೊನ್ನೆ ಇದೆಲ್ಲ ನ್ಯೂಸ್ ಕೇಳ್ಕೊಂಡು ಬಹಳ ವಿಶೇಷನ ಶುಭಾಶಯಗಳನ್ನ ಹೇಳಿದ್ದಾರೆ ಮೇಡಮ್ ನಮ್ಮ ಊರಿನ ಅಭಿಮಾನಿಗಳು. ನಾನು ಮೊಟ್ಟ ಮೊದಲನೇದಾಗಿ ಕನ್ನಡ ನಾಡಿನ ಅಂದದ ಚಂದದ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೆ ನಮ್ಮ ಗೌರವಾನ್ವಿತ ತೀರ್ಪುಗಾರರಿಗೆ ಮತ್ತು ಮೆಂಟರ್ ಸರ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿರ್ತಕ್ಕಂಥ ಶರಣಾರ್ಥಿಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಇವತ್ತು ತ್ರಿಕರಣಗಳು ಅಂತಿದ್ದಾವೆ, ಜಾಗತೀಕರಣ, ಪಾಶ್ಚಾತ್ಯೀಕರಣ, ಯಂತ್ರೀಕರಣ, ಈ 3 ತ್ರಿಕರಣಗಳ ಮಧ್ಯೆ ನಮ್ಮ ಜಾನಪದ ಸಿಲುಕಿಕೊಂಡು ನಲುಗಿ ಎಲ್ಲೋ ಒಂದ್ ಕಡೆ ಅವಸಾನದ ಸ್ಥಿತಿಗೆ ಹೋಗ್ತದೆ ಅಂತಕ್ಕಂಥ ಮಾತುಗಳನ್ನ ಜಾನಪದ ತಜ್ಞರು ಹೇಳ್ತಾರೆ, ನಾವು ಕಲಾವಿದರು ಕೂಡ ಕೇಳಿಸ್ಕೊಳ್ತಾ ಇರ್ತೇವೆ. ಅಂತ ಒಂದು ಸಂದರ್ಭದಲ್ಲಿ ಜಾನಪದಕ್ಕೆ ಒಂದು ಪುನರುಜ್ಜೀವನವನ್ನ, ಪುನರುತ್ಥಾನವನ್ನ, ಅದಕ್ಕೆ ಉತ್ತೇಜನವನ್ನ ಕೊಡಬೇಕು ಜನಪದ ಕ್ಷೇತ್ರಕ್ಕೆ, ಜನಪದ ಕಲಾವಿದರಿಗೆ ಅನ್ನೋ ಒಂದು ನಿಟ್ಟಿನಲ್ಲಿ ಚಂದನ ವಾಹಿನಿಯು ಗಾನ ಸಿಂಚನ ಅಂತಕ್ಕಂಥ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದು ನಮಗೆ ಬಹಳ ಖುಷಿಯಾಗಿದೆ ಮೇಡಮ್. ಇದಕ್ಕೆ ನಾನು ಅವತ್ತು ಆಡಿಷನ್ಗೆ ಬಂದಾಗ ನಾವು ಹಾಡಿ ಹೋಗಿದ್ವಿ, 2 ಹಾಡು ಹಾಡಿಸಿದ್ರು. ಆಡಿಷನಲ್ಲಿ ಕೂಡ 2 ತೀರ್ಪುಗಾರರು ಬಂದಿದ್ರು. ನಮ್ಗೆ ಅನುಮಾನ ಇತ್ತು ಸೆಲೆಕ್ಷನ್ ಆಗ್ತವೆ ಇಲ್ವ ಅಂತೇಳಿ. ಆಕಾಶವಾಣಿ BBED ಕಲಾವಿದರು ಇರ್ಬೋದು, ಇದೇವಿ, ಆದ್ರೂ ಕೂಡ ಸೆಲೆಕ್ಷನ್ ತೀರ್ಪುಗಾರದು ಬೇರೆ ಬೇರೆ ವಿಂಗಲ್ಲಿ ಮಾಡ್ತಾ ಇರ್ತಾರೆ. ಸೊ ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸ ನಮ್ಮ ದೂರದರ್ಶನ ವಾಹಿನಿಯ ಸುಧಾಕರ್ ಸರ್ ಅವರು ನಮಗೆ ಒಂದು ಒಳ್ಳೆಯ ಶುಭ ಸುದ್ದಿಯನ್ನ ಕೊಟ್ಟರು. ನೀವು ಜಾನಪದ ರಿಯಾಲಿಟಿ ಶೋ ಅಂತ ಹೇಳಿದ್ರು ನಮ್ಗೆ ಅವತ್ತು, ಅದಕ್ಕೆ ಆಯ್ಕೆ ಆಗಿದ್ರಪ್ಪ ಹೇಳಿದ್ರೆ ಹಿಂಗೆ 3ನೇ ತಾರೀಕು ಬರಬೇಕು ಅಂತ ಹೇಳಿದ್ರು. ಇವತ್ತು ಇಲ್ಲಿ ಆಗಲೇ ಅದು ಗಾನ ಸಿಂಚನ ಅಂತಕ್ಕಂಥ ಒಂದು ಮೀಟಿಂಗ್ ಅಲ್ಲಿ ನಮ್ಮನ್ನ ಇಲ್ಲಿ ಬಂದು ಕರೆಸಿ ಆಡಿಸ್ತಾ ಇದ್ದೀರಾ. ಮತ್ತೊಮ್ಮೆ ನಾನು ಚಂದನ ವಾಹಿನಿಗೆ ನನ್ನ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ಐಶ್ವರ್ಯ ಮೇಡಮ್, ಥ್ಯಾಂಕ್ ಯು. ಪಾಟೀಲ್ ಸಾಹೇಬ್ರು ಹೇಳಿದ್ರು, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ನೆಕ್ಸ್ಟ್ ನಿರೂಪಣೆಗೆ ಒಂದು ಆಡಿಷನ್ ಇದ್ರೆ ಪ್ಲೀಸ್ ನಮ್ಮ ಪಾಟೀಲ್ರನ್ನ ಕಳಿಸ್ಬಿಡಿ. ನನ್ನ ಜೊತೆ ಒಂದು ಆಂಕರ್ ಬೇಕಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾರು ಹಾಡ್ತಿದ್ದೀರಿ ಸರ್? ಊರಿಗೆ ಹೋಗಿ ವಾರ ತಿರುಗಿತವ್ವ, ಇನ್ನೂ ಬರ್ಲಿಲ್ಲ ನನ್ನವ, ಇನ್ನೂ ಬರ್ಲಿಲ್ಲ, ಅವನ್ ಯಾಕೆ ಬರ್ಲಿಲ್ಲ, ಆ ಹಾಡಲ್ಲಿ ಕೇಳಿ ಆನಂದಿಸಿರಿ, ಆಶೀರ್ವದಿಸಿರಿ ಅಂತೇಳಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಟ್ಟಿದ್ದೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಓಕೆ, ಈ ಹಾಡನ್ನ ಊರಿಗೆ ಹೋಗಿ ಯಾಕಂದ್ರೆ ವಾರ ಆದ್ಮೇಲೆ ಬಂದಿಲ್ಲ ಅಂತ ಅವ್ರು ಹಾಡನ್ನ ಹೇಳ್ತಾರಂತ ಕೇಳ್ಬಿಡೋಣ. ಊರಿಗೆ ಹೋಗಿ ವಾರ ತಿರುಗಿತವ್ವ,